ಹೋಗ್ಲಾಡಿಸಿದಂಥ ವ್ಯಕ್ತಿ ಅಂತಂದರೆ ಮಹಾತ್ಮ ಗಾಂಧೀಜಿಯವರು. ಆಮೇಲೆ ಅವರು ಅನ್ಯಾಯಿಯಾಗಿ ಯಾಕೆ ಬರ್ತಾರೆ ಅಂದರೆ, ಅವರು ಒಂದು ಕಲ್ಪನೆ ಏನು ಅಂದರೆ ಸರಳ ಜೀವನ, ಉದಾತ್ತ ಚಿಂತನೆ ಅನ್ನೋದು ಅವರ ಒಂದು ಧ್ಯೇಯ. ತುಂಬ ಸಿಂಪಲ್ ಲೈಫ್ ಇರಬೇಕು, ಡೆಪ್ತಾಗಿ ನಾವು ಆಲೋಚನೆಯನ್ನು ಮಾಡಬೇಕು ಅನ್ನೋದು ಅದರ ಸದುದ್ದೇಶ ಆಗಿತ್ತು. ಆಮೇಲೆ ಎಲ್ಲರೂ ಕೈ ಜೋಡಿಸ್ತಾರೆ. ಭಾರತ ಇವತ್ತು ಸ್ವತಂತ್ರ ತಂದಿರೋದು ಯಾರು ಅಂತ LKG ಮಗು ಕೇಳಿದ್ರು ಕೂಡ ಮಹಾತ್ಮ ಗಾಂಧೀಜಿ ಇನ್ನೊಂದು ಲೆವೆಲ್ಗೆ ಎಲ್ಲರನ್ನೂ ಮೋಲ್ಡ್ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರು. ಸ್ವತಂತ್ರ ಬಂದಾಗ ಯಾವ ಹುದ್ದೆ ಬೇಕಾದರೂ ಅಲಂಕರಿಸ್ಬೋದಾಗಿತ್ತು. ರಾಷ್ಟ್ರಪತಿ ಆಗ್ಬೋದಿತ್ತು, ಪ್ರಧಾನಮಂತ್ರಿ ಆಗ್ಬೋದಿತ್ತು, ಏನು ಬೇಕಾದ್ರೂ ಆಗ್ಬೋದಿತ್ತು. ಆ ಹುದ್ದೆಗಳನ್ನು ನಿರಾಕರಿಸಿ ದೇಶ ಸೇವೆಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟರು. ಅವರು ಪ್ರಾರ್ಥನೆಯನ್ನು ಸಲ್ಲಿಸಿ ಬರಬೇಕಾದ್ರೆ ನಾಥುರಾಮ್ ಗೋಡ್ಸೆ ಅನ್ನೋ ವ್ಯಕ್ತಿ ಗುಂಡಿಕ್ಕಿ ಅವರನ್ನು ಸಾವನ್ನಪ್ಪಿಸಿದ್ರು. ಅಂದರೆ ಜನವರಿ 30ನೇ ತಾರೀಕು ಅವ್ರ ಸತ್ತ ದಿನವನ್ನು ಕೂಡ ಹುತಾತ್ಮರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಲಾಲ್ಬಹದ್ದೂರ್ ಶಾಸ್ತ್ರಿಯವರು ತುಂಬ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಂಥ ರಾಜಕೀಯ ವ್ಯಕ್ತಿ. ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ರೈಲು ದುರಂತ ಆಗುತ್ತೆ, ಬೇಕಾದಷ್ಟು ಜನ ಸಾವನ್ನಪ್ಪಿಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಂಥ ವ್ಯಕ್ತಿ.